ಹಲೋ ನಮಸ್ಕಾರ. ಹೆಂಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ನಂಗೆ ಇವತ್ತು ಸ್ವಲ್ಪ ಆರಾಮಿಲ್ಲ. ಆದರೂ ಹಾಗಾಗಿ ಮನೆಯಲ್ಲಿದ್ದೆ ನಾನು. ಇವತ್ತು ಒಬ್ರಿಗೆ ನಾನು ಪೇಂಟ್ ಮಾಡ್ತಾಯಿದ್ದೀನಿ. ನನ್ನೊಬ್ಬರು ಶ್ರೀಲಂಕನ್ ಫ್ಯಾಮಿಲಿ ಫ್ರೆಂಡ್ಸು ಹೊಸ ಮನೆ ತೊಗೊಂಡಿದ್ದಾರೆ. ಅವ್ರಿಗೆ ಒಂದು ಗಿಫ್ಟ್ ಕೊಟ್ಟರಾಯ್ತು, ಒಂದು ಇಂಡಿಯನ್ ಆರ್ಟ್ ಸ್ಟೈಲ್ ಪೇಂಟಿಂಗ್ ಅಂತ. ಪೇಂಟಿಂಗ್ ಮಾಡ್ತಾಯಿದ್ದೀನಿ ಇವತ್ತು. ಅದ್ರ ಜೊತೆಗೇ ನೀವು ತುಂಬ ಜನ ನನಗೆ ಕೇಳಿದ್ರಿ, ನಾನು ಆಸ್ಟ್ರೇಲಿಯಾಗೆ ಬರ್ಬೇಕಂತ ಮಾಡೀನಿ, ಏನು ಮಾಡಬೇಕು ಸಜೆಸ್ಟ್ ಮಾಡಿರಿ, ಗೈಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೇ ಇದ್ರಿ. ನಾನು ತುಂಬ ದಿನದಿಂದ ಮಾಡಬೇಕು ವಿಡಿಯೋ ಅಂದ್ಕೊಂಡೆ. ಇವತ್ತು ನಂಗೆ ಟೈಮ್ ಸಿಕ್ತು. ಸೊ ನಾನು ನಿಮಗೆಲ್ಲ ಹೇಳಲಿಕ್ಕೆ ಈಸಿಯಾಗಿ ತಿಳಿಸ್ಕೊಡ್ಲಿಕ್ಕೆ ಒಂದು ಫ್ಲೋ ಚಾರ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಆಸ್ಟ್ರೇಲಿಯಾಗೆ ಬರಬೇಕಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಇದರೊಳಗೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಬರೆದಿದ್ದೇನೆ ನಿಮ್ಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಸೊ ನಾನು ಯಾವುದೂ ರಿಕ್ರೂಟ್ಮೆಂಟ್ ಏಜೆನ್ಸಿನ ಪ್ರಮೋಟ್ ಮಾಡ್ತಾ ಇಲ್ಲ, ಮತ್ತು ನಾನು ಏನು ಅದನ್ನು ಕೆಲಸ ಕೊಡಿಸೋದು ಆ ರೀತಿ ಏನು ನಂದು ಕೆಲಸ ಬಿಸ್ನೆಸ್ ಅಲ್ಲ, ನಾನು ಆ ರೀತಿ ಮಾಡ್ತಾಯಿಲ್ಲ. ಸೊ ನಾನಿವತ್ತು ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮ್ಮ ಮನೆಯವ್ರ ಜೋಡಿ ಎಲ್ಲ ಕೇಳಿಕೊಂಡು ಅವ್ರದ್ದೆಲ್ಲ ಗೈಡೆನ್ಸ್ ತೊಗೊಂಡು, ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಇತ್ತೀಚೆಗೆ ಎಲ್ಲ ಇಂಡಿಯಾದಿಂದ ಬಂದಿದ್ದಾರಲ್ಲ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಗೌರ್ಮೆಂಟ್ಸ್ ಎಲ್ಲ ವೆಬ್ಸೈಟ್ ಎಲ್ಲ ರೆಫರ್ ಮಾಡಿ ನಾನು ಅದನ್ನು ಫ್ಲೋ ಚಾರ್ಟ್ ಮಾಡಿದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು ಆಸ್ಟ್ರೇಲಿಯಾಗೆ ಬರಬೇಕಾದ್ರೆ ಅನ್ನೋದನ್ನು. ಸೊ ಇವತ್ತು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ವಿಡಿಯೋ ತುಂಬ ಲಾಂಗ್ ಆಗಬಹುದು, ಆದರೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ ನಿಮಗೆ ಎಷ್ಟು ಚಂದ ಸಿಂಪಲ್ಲಾಗಿ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಸಾಧ್ಯ, ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಸಾಧ್ಯ ಅಷ್ಟು ಪ್ರಯತ್ನ ಮಾಡ್ತೀನಿ. ಏನು ತುಂಬ 200ಕ್ಕಿಂತ ಹೆಚ್ಚು ವೀಸಾಗಳದಾವೆ ಆಸ್ಟ್ರೇಲಿಯಾಗೆ ಬರಬೇಕಂದ್ರೆ. ಅದ್ರೊಳಗೆ ನಮಗೆ ಇಂಡಿಯನ್ಸಿಗೆ ಯಾವುದು ಹೆಚ್ಚು ಪಾಪ್ಯುಲರ್ ವೀಸಾ ಐತಿ, ಯಾವ್ದು ಹೆಚ್ಚು ಚಲೋ ಐತಿ ಬರಲಿಕ್ಕೆ, ಬೆಸ್ಟ್ ವೀಸಾಗಳು ಅಂತ ಅನ್ಕೋಬೋದು. ಆ 3 ವೀಸಾಗಳನ್ನು ನಾನಿವತ್ತು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈಗ ನಾನು ನಿಮ್ಗೆ ಇಂಡಿಯಾದಿಂದ ನೀವು ಡೈರೆಕ್ಟಾಗಿ ಆಸ್ಟ್ರೇಲಿಯಾಕ್ಕೆ ನೀವು ಕೆಲಸ ಹುಡ್ಕೊಂಬರಬೇಕು ಅಂತಂದರೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ಒಂದು ಫ್ಲೋ ಚಾರ್ಟ್ ಮಾಡಿನನ್ನೆಲ್ಲ ಅದರ ಮುಖಾಂತರ ನಾನು ನಿಮಗೆ ಇವತ್ತು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ನೀವೀಗ ಯಾವ ಸ್ಟಡಿ ಮಾಡಿರಿ, ನಿಮ್ಮ ಎಜುಕೇಷನ್ ಏನು, ನಿಮ್ಮದು ಎಕ್ಸ್ಪೀರಿಯನ್ಸ್ ಯಾವ ಸಬ್ಜೆಕ್ಟ್ನೊಳಗೆ ಐತಿ ಅನ್ನೋದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಅದ್ರ ಬಗ್ಗೆ ವಿಚಾರ ಮಾಡಿಕೊಂಡು ಫಸ್ಟು ಆ ಜಾಬ್, ಈಗ ನೀವು ಟೀಚರ್ ಅದಿರೋ, ನೀವು ನರ್ಸ್ ಅದಿರೋ, ನೀವು ಇಲ್ಲ ನೀವು ಸಿವಿಲ್ ಒಳಗೆ ಕೆಲಸ ಮಾಡ್ತಿರೋ, ಅಕೌಂಟೆಂಟ್ ಅದಿರೋ, ಏನದಿರೋ ಅಂತ ನೋಡಿಕೊಂಡು ಆಸ್ಟ್ರೇಲಿಯಾದೊಳಗೆ ಯಾವ ಕೆಲಸಕ್ಕೆ ಜನನ ಕರೆಯಾಕತ್ತಾರೆ ಆಸ್ಟ್ರೇಲಿಯನ್ ಗೌರ್ಮೆಂಟಿಗೆ, ಎಂಥ ಕೆಲಸಗಾರರು ಬೇಕು ಅನ್ನೋದನ್ನು ನೀವು ಮೊದಲು ತಿಳ್ಕೊಬೇಕು. ಈಗ ನೀವು ಟೀಚರ್ ಇದ್ದೀರಿ, ನೀವು ಡೈರೆಕ್ಟಾಗಿ ನಂಗೆ ಟೀಚರಿಗೆ ಕೆಲಸ ಕೊಡ್ರಿ ಅಂದರೆ ಯಾರೂ ಕೊಡೋದಿಲ್ಲ, ಹೌದಿಲ್ಲ? ಅವರಿಗೆ ಟೀಚರ್ ಕೆಲಸ ಅಲ್ಲಿ ನಿಮ್ಗೆ ಆಸ್ಟ್ರೇಲಿಯಾದೊಳಗೆ ಅವೈಲೇಬಲ್ ಇತ್ತಂದ್ರೆ, ವೇಕೆನ್ಸಿ ಖಾಲಿ ಇತ್ತಂದ್ರೆ ಅವ್ರು ನಿಮ್ಮನ್ನು ತೊಗೊತಾರೆ. ಈಗ ಆಸ್ಟ್ರೇಲಿಯನ್ ಗೌರ್ಮೆಂಟಿಗೆ, ಆಸ್ಟ್ರೇಲಿಯಾಗೆ ಯಾವ ರೀತಿಯ ಜನ ಕೆಲಸಕ್ಕೆ ಬೇಕಾಗೈತಲ್ಲ ಅದನ್ನು ನೀವು ಗೊತ್ತು ಮಾಡ್ಕೋಬೇಕಾಗತ್ತೆ. ಫಸ್ಟು ನೀವೇನು ಮಾಡಬೇಕು, ಯಾವ ಕೆಲಸ ಟಾರ್ಗೆಟ್ ಇನ್ ಡಿಮಾಂಡ್ ಆಕ್ಯುಪೇಷನ್ಸ್, ಆಸ್ಟ್ರೇಲಿಯನ್ ಸ್ಕಿಲ್ಡ್ ಆಕ್ಯುಪೇಷನ್ ಲಿಸ್ಟ್ ಅಂತ ಒಂದು ನೀವು ಸರ್ಚ್ ಮಾಡಿದ್ರೆ ನಿಮಗಲ್ಲಿ ಯಾವ ಸ್ಕಿಲ್ಲು, ಯಾವ ಕೆಲಸಕ್ಕೆ ಹೆಚ್ಚು ಡಿಮಾಂಡ್ ಐತಿ ಆಸ್ಟ್ರೇಲಿಯಾದೊಳಗೆ ಅನ್ನೋದು ನಿಮ್ಗೆ ಗೊತ್ತಾಗ್ತೈತೆ. ಫಸ್ಟ್ ಅದನ್ನು ಮಾಡಬೇಕು. ಫಸ್ಟ್ ಐತೆ ಇಲ್ಲೂ ಕೆಲಸ ಅಲ್ಲಿ ಖಾಲಿ ಅನ್ನೋದನ್ನು ನೋಡ್ಕೋಬೇಕು. ಆಮೇಲೆ 3 ಟೈಪ್ ವೀಸಾ ಅದಾವೆ. ಅದ್ರೊಳಗೆ ಕೆಲಸ ನೀವು ನೋಡಿದ್ಮೇಲೆ ಅಲ್ಲಿ ಏನು ಸರ್ಚ್ ಮಾಡಬೇಕು ನೀವಂದರೆ, ಅಪ್ಲೈ ಫಾರ್ ರೋಲ್ಸ್ ಆಫರಿಂಗ್. ಅವ್ರು ನಿಮಗೆ ಇಲ್ಲಿ ಸ್ಕಿಲ್ಸ್ ಆನ್ ಡಿಮಾಂಡ್ ಸಬ್ ಕ್ಲಾಸ್ 482 ವೀಸಾ, ಎಂಪ್ಲಾಯರ್ ನಾಮಿನೇಷನ್ ಸ್ಕೀಮ್ 186 ವೀಸಾ, ವರ್ಕಿಂಗ್ ಹಾಲಿಡೇ ಮೇಕರ್ WHM ವೀಸಾಸ್ ಸಬ್ ಕ್ಲಾಸ್ 416. ಈ 3 ವೀಸಾದೊಳಗೆ ನೀವು ಸರ್ಚ್ ಮಾಡಿದರೆ ಬೆಟರ್. ಯಾಕಪ್ಪ ಅಂತಂದ್ರೆ ನೀವು ಸ್ಕಿಲ್ಸ್ ಆನ್ ಡಿಮಾಂಡ್ ಸಬ್ ಕ್ಲಾಸ್ 482 ಅಂತ ಹಾಕಿದರೆ ನಿಮ್ಗೆ ಅದ್ರ ಜೊತೆ ಅವರು ನಿಮ್ಗೆ ಪರ್ಮನೆಂಟ್ ರೆಸಿಡೆನ್ಸಿ ಆಫರ್ ಮಾಡಲಿಕ್ಕೆ ಚಾನ್ಸಸ್ ಜಾಸ್ತಿ ಇರ್ತಾವೆ. ಎಂಪ್ಲಾಯರ್ ನಾಮಿನೇಷನ್ ವೀಸಾ ಇದರೊಳಗೆ ಏನಿರ್ತೈತಿ, ಎಂಪ್ಲಾಯರ್ ನನಗೆ ಡೈರೆಕ್ಟಾಗಿ ನೀವು ಎಂಪ್ಲಾಯರೇ ನಿಮ್ಗೆ ಹೇಳ್ತಾರೆ, ನನಗೆ ಕೆಲಸಕ್ಕೆ ನೀ ಬೇಕು ಬಾ ಅಂಥೇಳಿ. ಸ್ಕಿಲ್ಸ್ ಆನ್ ಡಿಮಾಂಡ್ ಸಬ್ ಕ್ಲಾಸ್ ಒಳಗೆ ಏನಾಗ್ತೈತಿ ಅಂದ್ರೆ, ಈಗ ಗೌರ್ಮೆಂಟ್ ಡೈರೆಕ್ಟಾಗಿ ನಮ್ಮ ರಾಜ್ಯಕ್ಕೆ ಈ ರೀತಿ ಕೆಲಸಗಾರರು ಬೇಕು ಅಂತವ್ರು ಹೇಳಿದಾಗ ನೀವು ಇಲ್ಲಿ ಬಂದ ಮೇಲೆ ಕೆಲಸ ಹುಡ್ಕೋಬೇಕಾಗ್ತೈತೆ. ಆಮೇಲೆ ವರ್ಕಿಂಗ್ ಹಾಲಿಡೇ ಮೇಕರ್ WHM ವೀಸಾ ಅಂದರೆ ನೀವು ಸೂಟಿಯೊಳಗೆ ಬಂದು 1 ತಿಂಗಳ 1 ವರ್ಷ ಎಷ್ಟು ದಿನ ಇರ್ತಿರಲ್ಲ ಅಷ್ಟು ದಿನ ಇಲ್ಲಿ ಬಂದು ನೀವು ಟೂರಿಸ್ಟ್ ಅಂತೆಲ್ಲ ಬರ್ಬೋದು, ಇಲ್ಲ ಹಾಲಿಡೇ ತೊಗೊಂಡು ಇಲ್ಲಿ ಬಂದು ಕೆಲಸ ಮಾಡಿಕೊಂಡು ನೀವೆಲ್ಲ ಟೂರ್ ಮಾಡಿಕೊಂಡು ಆಸ್ಟ್ರೇಲಿಯಾ ನೋಡಿಕೊಂಡು ಹೊಳ್ಳಿ ಹೋಗ್ಬೋದು. ಸೊ ಇವು 3 ನೀವು ವೆಬ್ಸೈಟ್ ಒಳಗೆ ಸರ್ಚ್ ಮಾಡಿ ನೋಡಿ ಯಾವ ರೀತಿ ಆಗ್ತೈತಿ ಏನು ಅನ್ನೋದನ್ನು ನಿಮ್ಗೆ ಫುಲ್ ಐಡಿಯಾ ಬರುತ್ತೆ.
ಆಮೇಲೆ ಅದಾದಮೇಲೆ ಫಸ್ಟು ನೀವು ಇದು ಎಲ್ಲ ಆದಮೇಲೆ ಯಾವುದು ವೀಸಾ ಬೆಟರ್ ಆಪ್ಷನ್ನು ಅಂತ ಅನಿಸುತ್ತೆ, ನೀವು ಎಲಿಜಿಬಲ್ ಅದಿರೋ ಇಲ್ಲೋ. ಈಗ ನೀವು ಅಕಸ್ಮಾತ್ ಹೇಳ್ತಾರೆ ಫಸ್ಟ್ ವರ್ಕಿಂಗ್ ಹಾಲಿಡೇ ವೀಸಾ ಬೇಕಂದ್ರೆ ಏನು ಕಂಡೀಷನ್ಸ್ ಅದಾವು ಅನ್ನೋದನ್ನು ಅವ್ರು ಹೇಳ್ತಾರೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಅವ್ರು ಹೇಳ್ತಾರೆ ಏನೇನು ಕಂಡೀಷನ್ಸ್ ಅದಾವೆ ಇಲ್ಲಿ ಬರಲಿಕ್ಕೆ, ಎಷ್ಟು ಏಜ್ ಇರಬೇಕು, ನಿಮ್ಮ ಕಡೆ ಎಷ್ಟು ದುಡ್ಡು ಇರಬೇಕು, ಅದೆಲ್ಲ ಇರುತ್ತೆ ಕಂಡೀಷನ್ಸ್. ಅವನ್ನೆಲ್ಲ ನೀವು ಚೆಕ್ ಮಾಡ್ಕೋಬೇಕು. ನೀವು ಅದೆಲ್ಲ ಕಂಡೀಷನ್ಸ್ಗೆ ನೀವೆಲ್ಲ ಸರಿ ಇದ್ದರೆ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಪ್ಪ ಅಂದರೆ ಸ್ಕಿಲ್ಡ್ ಆಕ್ಯುಪೇಷನ್ ಲಿಸ್ಟ್, ಅದೇ ಸ್ಕಿಲ್ ಮೈಗ್ರೇಷನ್ ಅಂತ ಹೇಳಿದ್ನಲ್ಲ, ಸ್ಕಿಲ್ಸ್ ಆನ್ ಡಿಮಾಂಡ್ ಸಬ್ ಕ್ಲಾಸ್ 482 ಅಂತ ಹೇಳಿದ್ನಲ್ಲ, ಅವನ್ನೆಲ್ಲ ನೀವು ನೋಡ್ಕೋಬೇಕು. ಯಾವ ವೀಸಾ ನಿಮಗೆ ಪರ್ಫೆಕ್ಟ್ ಇರುತ್ತೆ ನಿಮ್ಮ ಕಂಡೀಷನ್ಗೆ, ನೀವು ಯಾವ ವೀಸಾ ನಿಮಗೆ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತೈತಿ. ಈಗ ನೀವು ಅದು ವೀಸಾ ಕ್ಲಾಸ್ ಈಗ ಸ್ಕಿಲ್ಸ್ ಆನ್ ಡಿಮಾಂಡ್ 482 ವೀಸಾ ಅಂತ ಹಾಕಿದ್ರೆ ಅಂತ ತಿಳ್ಕೊರಿ. ಅದನ್ನು ಕೊಡಬೇಕಾದ್ರೆ ವೀಸಾ ಅಂದರೆ ಏನಂದ್ರೆ ಆಸ್ಟ್ರೇಲಿಯಾ ನಿಮಗೆ ಪರ್ಮಿಷನ್ ಕೊಡುತ್ತೆ ಆಸ್ಟ್ರೇಲಿಯಾಗೆ ಬಂದು ಕೆಲಸ ಮಾಡಲಿಕ್ಕೆ, ಹೌದಾ. ಸೊ ಅವ್ರು ನಿಮ್ಮ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ನಿಮಗೆ ಆಸ್ಟ್ರೇಲಿಯಾದೊಳಗೆ ಕೆಲಸ ಸಿಗೋದಿಲ್ಲ. ಸೊ ಯಾವ ರೀತಿ ಪರ್ಮಿಷನ್ ಕೊಡುತ್ತೆ ಅಂದ್ರೆ ಅದು ಸಬ್ ಕ್ಲಾಸ್ 482 ವೀಸಾ, ಸಬ್ ಕ್ಲಾಸ್ 186 ವೀಸಾ, 417 ವೀಸಾ, ಈ ರೀತಿ ಬೇರೆ ಬೇರೆ ವೀಸಾ ಅದಾವು. ನಿಯರ್ಲಿ 200 ವೀಸಾಸ್ ಅದಾವೆ ಇಲ್ಲಿ. ಸೊ ಅದಕ್ಕೆ ಕಂಡೀಷನ್ಸ್ ಇರ್ತಾವೆ. ನಿಮಗೆ ಈ ವೀಸಾ ಬೇಕಂದ್ರೆ ನಿಮ್ಮ ಕಡೆ ಈ ಕ್ವಾಲಿಟೀಸ್ ಇರಬೇಕು, ನಮಗೆ ಇವೆಲ್ಲ ರಿಕ್ವೈರ್ಮೆಂಟ್ಸ್ ಅದಾವ, ಇವೆಲ್ಲ ನಿಮ್ಮ ಕಡೆ ಇದ್ರೆ ಬರ್ರಿ ಅಂತ ಹೇಳುತ್ತದೆ. ಈ ರೀತಿ ಫಸ್ಟ್ ನೀವು ಇನ್ನೊಮ್ಮೆ ಹೇಳ್ತೀನಿ, ಫಸ್ಟು ಯಾವ ಕೆಲಸ ಖಾಲಿ ಐತಿ ಆಸ್ಟ್ರೇಲಿಯಾದೊಳಗಂತ ಮೊದಲೇ ನೀವು ಆಸ್ಟ್ರೇಲಿಯನ್ ಸ್ಕಿಲ್ಡ್ ಆಕ್ಯುಪೇಷನ್ ಲಿಸ್ಟ್ ಒಳಗೆ ನೋಡಬೇಕು, ಸರ್ಚ್ ಮಾಡಿ. ಅದಾದಮೇಲೆ ಅವ್ರು ನಿಮಗೆ ಯಾವ ವೀಸಾ, ಯಾವುದು ಟೈಪ್ ವರ್ಕ್ ಪರ್ಮಿಷನ್ ನಿಮಗೆ ಅವರು ಆಫರ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಸ್ಕಿಲ್ಸ್ ಆನ್ ಅದೇ 482, 186, 417 ವೀಸಾಸ್, ಅದ್ರೊಳಗೆ ಅವ್ರು ಯಾವುದು ಆಫರ್ ಮಾಡ್ತಾರೆ, ನಿಮಗೆ ಯಾವ್ದು ವೀಸಾ ಬೇಕು ಅದ್ರೊಳಗೆ ನೀವು ಸರ್ಚ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಫಸ್ಟು ಜಾಬ್ ಅದಾವ ಇಲ್ಲಿ ನೋಡ್ಕೊಂಡ್ರಿ, ಅವರು ಯಾವ ವೀಸಾ ಆಫರ್ ಮಾಡ್ತಾರೆ ಆ ಜಾಬ್ದವರು ಅಂತ ನೋಡ್ಕೊಂಡ್ರಿ. ಆಮೇಲೆ ನೀವು ಅದಕ್ಕೆ ಎಲಿಜಿಬಲ್ ಅದಿರೋ ಇಲ್ಲ ಅನ್ನೋದು ನೋಡ್ಕೊಂಡ್ರಿ. ನಿಮಗೆ ಅದು ವೀಸಾ ಸರಿ ಆಗುತ್ತೆ ಇಲ್ಲೋ ಅನ್ನೋದನ್ನು ನೀವು ನೋಡ್ಕೊತೀರಿ. ಇವೆಲ್ಲ ನೋಡ್ಕೊಂಡ್ಮೇಲೆ ಈಗ ಒಂದು ಕಡೆ ಎಕ್ಸಾಂಪಲ್ಲು ಒಂದು ಕಂಪ್ನಿಯವರು ನಿಮಗೆ ನಮ್ಮ ಕಡೆ ಈ ರೀತಿ ಕೆಲಸ ಐತೆ ಅಂತ ಹೇಳ್ತಾರೆ ಅಂತ ತಿಳ್ಕೊರಿ. ಎಂಪ್ಲಾಯರ್ ನಾಮಿನೇಷನ್ ಸ್ಕೀಮ್ ಒಳಗೆ ಅವರು ಹೇಳ್ತಾರೆ, ಈಗ ನಮ್ಮ ಕಡೆ IT ಇಂಜಿನಿಯರ್ಸ್ ಬೇಕಾಗಿದ್ದಾರೆ ಅಂತ ಹೇಳ್ತಾರೆ ಅಂತ ತಿಳ್ಕೊರಿ. ಆಮೇಲೆ ಅವ್ರು ನಿಮಗೆ ವೀಸಾ ಯಾವ್ದು ಆಫರ್ ಮಾಡ್ತಾರೆ, 186 ವೀಸಾ ಆಫರ್ ಮಾಡ್ತಾರೆ ಅಂತ ತಿಳ್ಕೊರಿ. ಇದೆಲ್ಲ ಆಯಿತು ಆದಮೇಲೆ ನೀವೇನು ಮಾಡಬೇಕು ಅಂದರೆ, ನೀವು ಅದಕ್ಕೆ ಕೆಲಸ ನೋಡಿದರೆ ಈ ಒಂದು ಕಂಪ್ನಿ XYZ ಕಂಪ್ನಿಗೆ IT ಇಂಜಿನಿಯರ್ಸ್ ಬೇಕಾಗಿದ್ದಾರೆ, 186 ವೀಸಾ ಅವ್ರು ನಿಮ್ಗೆ ಆಫರ್ ಮಾಡ್ತಾರಂತ ಅದ್ರೊಳಗೆ ಬಂತಂತ ತಿಳ್ಕೊರಿ. ಆಮೇಲೆ ನೀವೇನು ಮಾಡಬೇಕು, ನಿಮ್ಮದು ರೆಸ್ಯೂಮಿ ಪ್ರಿಪೇರ್ ಮಾಡಬೇಕು. ನೀವು ಕೆಲಸಕ್ಕೆ ಅಪ್ಲೈ ಮಾಡಬೇಕಲ್ಲ, ನಿಮ್ಮದು ರೆಸ್ಯೂಮಿ ಮತ್ತು ನಿಮ್ಮ ಕವರ್ ಲೆಟರ್ನ ನೀವು ರೆಡಿ ಮಾಡ್ಕೋಬೇಕು. ಒಂದು ನಿಮಿಷ. ರೆಸ್ಯೂಮಿ ಮತ್ತು ಕವರ್ ಲೆಟರ್ನ ನೀವು ಹೆಂಗೆ ಮಾಡ್ಬೇಕಂದ್ರೆ ಸುಮ್ಮನೆ ಸಿಂಪಲಾಗಿ ಬರೆಯೋದಿಲ್ಲ. ಯಾಕಂದರೆ ಇಲ್ಲಿ ಕಾಂಪಿಟೇಷನ್ಸ್ ಜಾಸ್ತಿ ಇರುತ್ತೆ. ಆಸ್ಟ್ರೇಲಿಯಾಕ್ಕೆ ಭಾಳ ಜನ ಅಪ್ಲೈ ಮಾಡ್ತಿರ್ತಾರೆ. ಅದ್ರೊಳಗೆ ಎಲ್ಲಕ್ಕಿಂತ ಬೆಸ್ಟ್ ಆಗಬೇಕು. ಮತ್ತು ನಿಮ್ಗೆ ಕೆಲಸ ಕೊಡೋರು ಕಂಪ್ನಿಗಳು ಜಲ್ದಿ ನಿಮ್ಮದು ರೆಸ್ಯೂಮಿ ಸೆಲೆಕ್ಟ್ ಮಾಡಬೇಕು, ನೋಡಬೇಕು ಅಂತಂದ್ರೆ ನೀವು ATS ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಅದರ ಅಕಾರ್ಡಿಂಗ್ ನೀವು ನಿಮ್ಮದು ರೆಸ್ಯೂಮಿನ ಮತ್ತು ಕವರ್ ಲೆಟರನ್ನು ರೆಡಿ ಮಾಡ್ಕೋಬೇಕು. ಅಂದರೆ ATS ಅಂದರೆ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಇದರೊಳಗೆ ಯಾವ ರೀತಿ ಮಾಡಬೇಕು ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗ್ತೈತಿ. ಅದರೊಳಗೆ ಸ್ಕಿಲ್ಸ್ ಸೆಕ್ಷನ್ ಅಂತ ಇರುತ್ತೆ. ಎಲ್ಲ ಸೆಕ್ಷನ್ ಒಳಗೆ ಮೇನ್ ಇರೋದು ಸ್ಕಿಲ್ಸ್. ಈಗ ನಿಮ್ಗೆ ಕೆಲಸ ಕೊಡೋರಿಗೆ ಏನು ರಿಕ್ವೈರ್ಮೆಂಟ್ಸ್ ಅದಾವೆ ನಿಮ್ಮ ಕಡೆಯಿಂದ ಅನ್ನೋದನ್ನು ಅವರು ಅದರೊಳಗೆ ಜಾಬ್ ಡಿಸ್ಕ್ರಿಪ್ಷನ್ಸ್ ಒಳಗೆ ಕೊಟ್ಟಿರ್ತಾರೆ. ನಮಗೆ ಇದೆಲ್ಲ ಸ್ಕಿಲ್ ಬೇಕು ಅಂತ ಲಿಸ್ಟ್ ಕೊಟ್ಟಿರ್ತಾರೆ. ನೀವು ಸ್ಕಿಲ್ಸ್ ಅಂತ ನೀವು ರೆಸ್ಯೂಮಿ ಒಳಗೆ ಬರಿಬೇಕಾದ್ರೆ ಅವನ್ನೆಲ್ಲ ನೀವು ರೆಫರ್ ಮಾಡಬೇಕಾಗ್ತೈತೆ. ಈಗ ನೀವು ಇದನ್ನು ರೆಫರ್ ಟು ದ ಸ್ಕಿಲ್ಸ್ ರಿಕ್ವೈರ್ಡ್ ಫಾರ್ ದ ಜಾಬ್. ಆ ಜಾಬ್ ಈಗ ಒಂದು XYZ ಕಂಪ್ನಿ ನಿಮ್ಗೆ ವೇಕೆನ್ಸಿ ಐತಿ, ನಮ್ಗೆ ಈ ರೀತಿ ಕೆಲಸಗಾರರು ಬೇಕು ಅಂತ ಹೇಳ್ತಾರೆ. ನಮಗೆ ಇವೆಲ್ಲ ಸ್ಕಿಲ್ ಆ ಕೆಲಸಗಾರರೊಳಗೆ ವರ್ಕರ್ ಒಳಗೆ ಇದೆಲ್ಲ ಸ್ಕಿಲ್ಸ್ ನಮ್ಗೆ ಇರಬೇಕಾಗತ್ತೆ ಅಪ್ಲಿಕೆಂಟ್ ಒಳಗೆ ಅಂತ ಹೇಳ್ತಾರೆ ಅಂತ ತಿಳ್ಕೊರಿ. ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ನೀವು ಅದನ್ನು ನೋಡಬೇಕು, ಏನೇನು ಅವ್ರು ಸ್ಕಿಲ್ ಕೇಳಿದಾರ
ಅದನ್ನು ನೋಡಿಕೊಂಡು ನೀವು ರೆಸ್ಯೂಮೆ ಬರೀಬೇಕಾದ್ರೆ ಅದೇ ಸ್ಕಿಲ್ಲನ್ನು ನೀವು ಆ್ಯಡ್ ಮಾಡಬೇಕು. ಅಂದರೆ ಅವರು ಬೆಟರ್ ನೋಡ್ತಾರೆ, ಟಿಕ್ ಮಾರ್ಕ್ ಹಾಕೋ ಹೋಗ್ಬಿಡ್ತಾರೆ ಅವ್ರಿಗೆ. ಹಾಂ, ಈ ಸ್ಕಿಲ್ ಐತಿ, ಹಾಂ ಈ ಸ್ಕಿಲ್ ಐತಿ, ಇದನ್ನು ಐತಿ, ಇದನ್ನು ಐತಿ, ಇದನ್ನು ಐತಿ ಅಂತ. ಅವಾಗ ನಿಮ್ಮದು ಸ್ಕೋರ್ ಜಾಸ್ತಿ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ATS ಅಂದರೆ ಫ್ರೆಂಡ್ಲಿ. ನೀವು ನೋಡ್ಕೊರಿ ಯಾವ ರೀತಿ ರೆಸ್ಯೂಮ್ ಮಾಡಬೇಕಾಗುತ್ತೆ. ಅದ್ರೊಳಗೆ ನೀವು ನಿಮ್ಮದು ಫೋಟೋ ಹಚ್ಚಬಾರ್ದು. ಆಮೇಲಿಂದ ಸಿಂಪಲ್ ಮತ್ತು ಕ್ಲಿಯರ್ ಇರಬೇಕಾಗ್ತೈತೆ ಅದು. ಅವನ್ನೆಲ್ಲ ಆದಮೇಲೆ ನಿಮ್ಮದು ರೆಸ್ಯೂಮೆ ಮಾಡ್ಕೊಂಡ್ರಿ. ಅದ್ರೊಳಗೆ ರೆಸ್ಯೂಮ್ ಒಳಗೆ ಏನು ಮಾಡಬೇಕು? ಡು ನಾಟ್ ಇನ್ಕ್ಲೂಡ್ ಫೋಟೋ, ಡೇಟ್ ಆಫ್ ಬರ್ತ್, ಮ್ಯಾರಿಟಲ್ ಸ್ಟೇಟಸ್ ಆ್ಯಂಡ್ ಜೆಂಡರ್. ನಿಮ್ಮ ಫೋಟೋ ಹಾಕಬಾರ್ದು, ನಿಮ್ಮದು ಮನಿ ಅಡ್ರೆಸ್ ಹಾಕಬೇಡ್ರಿ, ಡೇಟ್ ಆಫ್ ಬರ್ತ್ ಹಾಕಬೇಡ್ರಿ, ನೀವು ಮದುವೆ ಆಗಿದ್ದೀರೋ ಬಿಟ್ಟರು, ನೀವು ಒಬ್ಬರೇ ಇದ್ದೀರೋ, ಏನು ಇವೆಲ್ಲ ಇರ್ತಾವಲ್ಲ ಎಕ್ಸ್ಟ್ರಾ ಡೀಟೇಲ್ಸ್, ಅವನೇನೂ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಮೇಲು ಫೀಮೇಲ್ ಅದನ್ನು ಹಾಕೋದು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಿಮ್ಮದು ಫೋನ್ ನಂಬರು, ನಿಮ್ಮದು ಇಮೇಲ್ ಅಡ್ರೆಸ್ಸು, ಆಮೇಲೆ ನಿಮ್ಮದು ಕ್ವಾಲಿಫಿಕೇಷನು, ಎಕ್ಸ್ಪೀರಿಯನ್ಸಸ್ಸು, ಮತ್ತು ನಿಮ್ಮ ಸ್ಕಿಲ್ಸು ಅವೆಲ್ಲ ಎಕ್ಸ್ಟ್ರಾ ನೀವು ಅವನ್ನ ಬರೀರಿ. ಆದರೆ ನಿಮ್ಮದು ಉಳಿಕಿದ್ದೆಲ್ಲ ಎಕ್ಸ್ಟ್ರಾ. ಅಂದರೆ ನೀವು ಹುಡುಗ ಹುಡುಗಿನೋ, ಏನು ನಿಮ್ಮ ಜೆಂಡರು, ಫೋಟೋ, ಡೇಟ್ ಆಫ್ ಬರ್ತ್, ಆಮೇಲೆ ನೀವು ಯಾವ ಊರಾಗದಿರಿ, ನಿಮ್ಮದು ಅಡ್ರೆಸ್ ಏನು, ಇಂಥವೆಲ್ಲ ಭಾಳ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಸೇಮ್ ಕವರ್ ಲೆಟರ್. ನೀವು ಕವರ್ ಲೆಟರ್ ಒಳಗಂದರೆ ನೀವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತೀರಿ, ನನಗೆ ಈ ರೀತಿ ಸ್ಕಿಲ್ಸ್ ಅದಾವ, ನನಗಿಂಥ ಜಾಬ್ ಬೇಕು, ನಂಗೆ ಅಪ್ಲೈ ಮಾಡ್ತಾಯಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ಅಕಸ್ಮಾತ್ ಸೆಲೆಕ್ಟ್ ಆದರೆ ನನಗೆ ಈ ರೀತಿ ವೀಸಾಗಳು ಬೇಕು, ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಪರ್ಮನೆಂಟ್ ರೆಸಿಡೆನ್ಸಿಗೆ, ಅಂದರೆ PR ನಾನು ಬಂದು ಅಲ್ಲೇ ಇರಲಿಕ್ಕೆ ನಾನು ಇಚ್ಛೆ ಐತಿ. ನಂಗೆ ಪರ್ಮನೆಂಟ್ ರೆಸಿಡೆನ್ಸಿ ನಂದು ರಿಕ್ವೈರ್ಮೆಂಟು, ನನಗೆ ವೀಸಾ 482 ಇರಲಿ, ಇಲ್ಲ 186 ಇರಲಿ, 417 ಇರಲಿ, ಇದ್ರೊಳಗೆ ಯಾವ್ದಾದ್ರು ನಂಗೊಂದು ವೀಸಾ, ನಿಮಗೆ ಯಾವ್ದು ಇಷ್ಟ ಐತಲ್ಲ ಅದನ್ನು ನೀವು ಮೆನ್ಷನ್ ಅವ್ರಿಗೆ ಕರೆಕ್ಟಾಗಿ ಹೇಳಬೇಕು. ನಂಗೆ ಕೆಲಸ ಕೊಡ್ರಿ ಅಂದ್ರೆ ಅವ್ರು ಕೊಟ್ಬಿಡ್ತಾರೆ. ಆಮೇಲೆ ನಿಮಗೆ ವೀಸಾನ ಯಾವ ವೀಸಾ ಕೊಡ್ತಾರಂತ ನಿಮಗೆ ಗೊತ್ತಿಲ್ಲ ಅಂದರೆ ಬಂದು ಹೊಳ್ಳಿ ಹೋಗ್ಬೇಕಾಗ್ತೈತಿ. ಹಿಂಗಾಗಬಾರ್ದು. ಅದಕ್ಕೆ ನಿಮ್ದು ಏನು ಕ್ಲಿಯರ್ ನಿಮ್ದು ರಿಕ್ವೈರ್ಮೆಂಟ್ಸ್ ಇದೆಯಲ್ಲ ಅವ್ರದ್ದಂತೂ ಬರೀತೀರಿ. ನಾನು ನಿಮಗೆ ಯಾವ ರೀತಿ ನಿಮ್ಮ ಕಂಪ್ನಿಗೆ ಹೆಲ್ಪ್ ಮಾಡ್ತೀನಿ, ನಿಮ್ದು ಏನು ಎಕ್ಸ್ಪೀರಿಯೆನ್ಸು, ಅದು ಹೆಂಗೆ ಅವ್ರ ಕಂಪ್ನಿಗೆ ಯೂಸ್ ಆಗುತ್ತೆ, ಇವನ್ನೆಲ್ಲ ನೀವು ಬರೀತೀರಿ. ಅದನ್ನು ಬರೆದ್ಮೇಲೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ, ನೀವು ಯಾಕೆ ಆಸ್ಟ್ರೇಲಿಯಾಗೆ ಬರ್ತಾಯಿದ್ರಿ, ನಿಮ್ದು ಎಕ್ಸ್ಪೆಕ್ಟೇಷನ್ಸ್ ಏನದಾವೋ ಅದನ್ನು ಕೂಡ ನೀವು ಕ್ಲಿಯರಾಗಿ ಬರೀಬೇಕಾಗತ್ತೆ. ನಿಮಗೆ ಪರ್ಮನೆಂಟ್ ರೆಸಿಡೆನ್ಸಿ ಬೇಕೋ ಇಲ್ಲೋ, ನಿಮಗೆ 482 ವೀಸಾ ಬೇಕು, 186 ವೀಸಾ ಬೇಕು, 417 ವೀಸಾ ಬೇಕು, ಇಲ್ಲ ಮತ್ತೆ ಬೇರೆ ಯಾವುದಾದ್ರು ವೀಸಾ, ನಿಮಗೆ ಯಾವ ವೀಸಾ ಬೇಕು, ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಐತಿ, ಯಾಕೆ ಬರ್ತಾಯಿದ್ದೀರಿ ಆಸ್ಟ್ರೇಲಿಯಾಕ್ಕಂತ ನೀವು ಬರೀಬೇಕಾಗುತ್ತೆ. ಇಲ್ಲ ನೀವು ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸಿಗೆ ಹೋಗಿ ಇರಬೇಕಂತ ಮಾಡಿರಿ, ಯಾವ ಊರಲ್ಲಿ ಇರಬೇಕಂತ ಮಾಡಿರಿ, ಈ ರೀತಿ ನೀವು ಬರೀಬಹುದು. ಆದರೆ ನಂದು ಏನು ಒಪಿನಿಯನ್ ಅಂದರೆ ಆಸ್ಟ್ರೇಲಿಯಾಕ್ಕೆ ಫಸ್ಟ್ ಬರಬೇಕಾದ್ರೆ ಎಲ್ಲಾದರೂ ಯಾಕರಿ ಸಿಗಲಿ ಬರೋದು ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ಬಂದಮೇಲೆ ನೀವು ಎಲ್ಲರೂ ಆಮೇಲೆ ವಿಚಾರ ಮಾಡ್ಬೋದು. ಸೊ ಅವನ್ನೆಲ್ಲ ನೀವು ಕರೆಕ್ಟಾಗಿ ಕವರ್ ಲೆಟರ್ ಒಳಗೆ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಇಷ್ಟೆಲ್ಲ ಕವರ್ ಲೆಟರ್ ಆಯಿತು, ನಿಮ್ಮದು ರೆಸ್ಯೂಮೆ ಆಯಿತು, ನಿಮ್ಮದು ಜಾಬು ಅವೈಲೇಬಲ್ ಐತಿ, ವೇಕೆನ್ಸಿ ಖಾಲಿ ಅದಾವ, ನೀವು ಅದಕ್ಕೆ ತಕ್ಕಂಗೆ ಅವರು ವೀಸಾ ಕೊಡಲಿಕ್ಕೂ ಎಲ್ಲ ಆಫರ್ ಅದಾವ ಅದ್ರೊಳಗೆ ಅಂತಂದಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ನೀವು ಜಾಬ್ ಸರ್ಚ್ ಮಾಡಬೇಕು. ಫಸ್ಟ್ ನೀವು ಜಾಬ್ ಅದಾವ ಇಲ್ಲೋ ಅದನ್ನೆಲ್ಲ ನೋಡಿದ್ರಿ, ಯಾವ ಕಂಪ್ನಿ ಆಫರ್ ಮಾಡ್ತೈತಿ ಎಲ್ಲ ನೋಡಿದ್ರಿ. ಆಮೇಲೆ ನೀವು ಅದನ್ನು ಜಾಬ್ ಆಫರ್ ಮಾಡಬೇಕಪ್ಪ ಅಂತಂದ್ರೆ ನೀವು ಪರ್ಟಿಕ್ಯುಲರ್ ಜಾಬ್ ಸರ್ಚ್ ವೆಬ್ಸೈಟಿಗೆ ನೀವು ಹೋಗಬೇಕು. ಸೊ ಆಸ್ಟ್ರೇಲಿಯಾದೊಳಗೂ ಕೆಲವೊಂದು ವೆಬ್ಸೈಟ್ ಅದಾವೆ, ಅದ್ರೊಳಗೆ ಹೋಗಿ ನೀವು ಎಕ್ಸಾಂಪಲ್ ವರ್ಕ್ ಫೋರ್ಸ್ ಆಸ್ಟ್ರೇಲಿಯಾ, ಇಂಡೀಡ್, ಸೀಕ್, ಜೋರಾ ಮತ್ತು ಇನ್ನೊಂದಿಷ್ಟು ಅದಾವೆ. ಆದರೆ ಬೆಟರ್ ಇಷ್ಟು ವೆಬ್ಸೈಟ್ ನೀವು ಲಿಂಕ್ ಇನ್ ಆಸ್ಟ್ರೇಲಿಯಾ ಇವನ್ನೆಲ್ಲ ನೀವು ವೆಬ್ಸೈಟ್ ನೀವು ಸರ್ಚ್ ಮಾಡಿದ್ರೆ ನಿಮ್ದು ಏನು ಕವರ್ ಲೆಟರ್ ರೆಸ್ಯೂಮೆ ಮಾಡಿರ್ತೀರಲ್ಲ, ಜಸ್ಟ್ ರೆಸ್ಯೂಮೆ ಅಂತ ಸೇಮ್ ಇರುತ್ತೆ, ಕವರ್ ಲೆಟರ್ ಅಷ್ಟೇ ನೀವು ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತಾಯಿದ್ದೀರಿ ಅದನ್ನಷ್ಟೇ ಕಂಪ್ನಿ ನೇಮು ಅದನ್ನೆಲ್ಲ ನೋಡ್ಕೋಬೇಕು. ಮತ್ತು ನಿಮ್ಮದು ರೆಸ್ಯೂಮಿನ ಅಕಾರ್ಡಿಂಗ್ ಟು ದ ಕಂಪ್ನಿ ರಿಕ್ವೈರ್ಮೆಂಟ್ಸ್, ಆ ಕಂಪ್ನಿಗೆ ಯಾವ ರೀತಿ ನಿಮಗೆ ವರ್ಕರ್ಸ್ ಬೇಕಲ್ಲ ಅದನ್ನು ನೋಡಿಕೊಂಡು ನೀವು ನಿಮ್ಮದು ಕವರ್ ಲೆಟರ್ ರೆಸ್ಯೂಮಿ ಪ್ರಿಪೇರ್ ಮಾಡಿ ಇವೆಲ್ಲ ವೆಬ್ಸೈಟ್ ಒಳಗೆ ನೀವು ಇಟ್ಬಿಟ್ರೆ ಸೇವ್ ಮಾಡ್ಕೊಂಡು ಇಟ್ಬಿಟ್ರೆ ನೀವು ಯಾವಾಗ ಬೇಕು ಅವಾಗ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಸೊ ನಿಮ್ಮದೆಲ್ಲ ಅಪ್ಲೈ ಮಾಡಬೇಕು. ಎಕ್ಸಾಕ್ಟ್ಲಿ ನಿಮ್ಮದು ಏನು ಎಕ್ಸ್ಪೀರಿಯನ್ಸ್ ಐತಿ, ಎಕ್ಸಾಕ್ಟ್ಲಿ ನಿಮ್ಮದು ಏನು ಕ್ವಾಲಿಫಿಕೇಷನ್ಸ್ ಐತಿ ಅವನ್ನೇ ಬರೀಬೇಕು. ಅಕಸ್ಮಾತ್ ನಿಮಗೆ ಸಪೋರ್ಟ್ ಬೇಕಪ್ಪ ಅಂತಂದ್ರೆ ನೀವು ಯಾವುದಾರು ಏಜೆನ್ಸಿ ಇರ್ತಾವಲ್ಲ ಕೆಲಸ ಕೊಡಿಸೋದು, ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಎಲ್ಲ ಇರ್ತಾವಲ್ಲ ಅವ್ರಿಗೆ ನೀವು ಕೇಳ್ಬೋದು, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಪ್ಪ ಅಂದ್ರೆ ನೀವು ಕೂಡ ಆನ್ಲೈನ್ ಅಪ್ಲೈ ಮಾಡ್ಬೋದು ಕೆಲಸಕ್ಕೆ ಡೈರೆಕ್ಟಾಗಿ. ನೀವು ಹೆಲ್ತ್ ಕೇರ್ ಪ್ರೊಫೆಷನಲ್ ದೊಡ್ಡ ಹೈ ಪೇ ಜಾಬ್ಸ್ ಇರ್ತಾವಲ್ಲ
ದೊಡ್ಡ ಭಾಳ ಪೇಮೆಂಟಿಗೆ ಜಾಬ್ಸ್ ಎಲ್ಲ ಇರ್ತಾವೆ. ಅದಕ್ಕೆ ಭಾಳ ನಿಮಗೆ ಸ್ಕಿಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಎಲ್ಲ ಬೇಕಾಗಿರ್ತೈತಲ್ಲ, ಅವ್ರು ನಾರ್ಮಲಿ ನಿಮಗೆ ಎಕ್ಸ್ಟ್ರಾ ಪೇಪರ್ ವರ್ಕ್ಸ್, ಎಕ್ಸ್ಟ್ರಾ ಸರ್ಟಿಫಿಕೇಟ್ ಕೇಳ್ತಾರೆ. ಇನ್ನು ಅಕಸ್ಮಾತ್ ನೀವು ಹೆಲ್ತ್ ಕೇರ್ ಜಾಬ್ಸ್ ಅಂದರೆ ನರ್ಸು, ಡಾಕ್ಟರ್ಸು, ಸರ್ಜನ್ಸು, ಈ ರೀತಿ ಪ್ರೊಫೆಷನ್ ಇದ್ರೆ, ಆಮೇಲೆ ಟೀಚರ್ಸು, ಲೆಕ್ಚರರ್ಸು, ರಿಸರ್ಚ್ ಒಳಗೆ ನೀವು ಜಾಬ್ ಅಪ್ಲೈ ಮಾಡಕತ್ತಿದ್ರಿ, ನೀವು IT ಒಳಗೆ ಅಪ್ಲೈ ಮಾಡಕತ್ತಿದ್ರಿ, ಕಂಪ್ಯೂಟರ್ ಸೈನ್ಸ್ ಒಳಗೆ ನೀವು ಅಪ್ಲೈ ಮಾಡಕತ್ತೀರಿ, ಇಂಜಿನಿಯರಿಂಗು, ಟ್ರೇಡಿಂಗು, ಈ ರೀತಿಯೆಲ್ಲ ಏನು ಹೈ ಪೇ ಜಾಬ್ಸ್ ಅಪ್ಲೈ ಮಾಡಕತ್ತಿದ್ರಿ ಅಂತಂದ್ರೆ ಅವ್ರು ನಿಮ್ಮದು ಸ್ಕಿಲ್ಸ್ ಅಸೆಸ್ಮೆಂಟ್ ಇರುತ್ತೆ. ಅಂದರೆ ಈಗ ನೀವು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊರಿ, ಇಲ್ಲ ನೀವು ನರ್ಸಿಂಗ್ ಮಾಸ್ಟರ್ಸ್ ಇನ್ ನರ್ಸಿಂಗ್ ಮಾಡ್ಕೊಂಡಿದ್ದೀರಿ ಇಂಡಿಯಾದೊಳಗೆ ಅಂತಂದ್ರೆ, ನಿಮ್ಗೆ ಆಸ್ಟ್ರೇಲಿಯಾಗ ಜಾಬ್ ಅಪ್ಲೈ ಮಾಡಿದ ಕೂಡಲೇ ಅವರು ಸೀದಾ ನಿಮಗೆ ಮಾಸ್ಟರ್ಸನ್ನ ಕನ್ಸಿಡರ್ ಮಾಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ನಿಮ್ಮದು ಕ್ವಾಲಿಫಿಕೇಷನ್ನು ಇಂಡಿಯನ್ ಕ್ವಾಲಿಫಿಕೇಷನ್ಗೆ ಮತ್ತು ಆಸ್ಟ್ರೇಲಿಯನ್ ಕ್ವಾಲಿಫಿಕೇಷನ್ಗೆ ಈಕ್ವಲ್ ಮಾಡಬೇಕಂದ್ರೆ ಕೆಲವೊಂದು ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕಾಗ್ತೈತಿ. ಅಕಸ್ಮಾತ್ ಅವ್ರು ಕೇಳಿದರೆ, ಇಫ್ ಅವ್ರು ಕೇಳಿಲ್ಲಪ್ಪ ಅಂದ್ರೆ ನೀವು ಅದ್ರ ಬಗ್ಗೆ ಏನು ವಿಚಾರ ಮಾಡಬೇಕಾಗಿಲ್ಲ. ಅದ್ರೊಳಗೆ ನಿಮ್ಮ ಸ್ಕಿಲ್ ಅಸೆಸ್ಮೆಂಟ್ ಅಂತಾರೆ. ಅಂದರೆ ಈಗ ನಮ್ಮದು ಇಂಜಿನಿಯರಿಂಗ್ ಆಗಿತ್ತಂದ್ರೆ ಅದು ಇಕ್ವಾಲೆಂಟು ಆಸ್ಟ್ರೇಲಿಯನ್ಸ್ದು ಯಾವ ಸ್ಟೇಜ್ ಒಳಗೆ ಡಿಪ್ಲೊಮಾ ಅಂತ ಕನ್ಸಿಡರ್ ಮಾಡ್ತಾರೋ, ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಮಾಡ್ತಾರೋ, ಅದು ಅವ್ರು ನಿಮ್ಮದು ನೋಡಿ, ಸರ್ಟಿಫಿಕೇಟ್ ನೋಡಿ, ನಿಮ್ಮದೆಲ್ಲ ನೋಡ್ಕೊಂಡು ಅವ್ರು ನಿಮಗೆ ಹೇಳ್ತಾರೆ. ಸೊ ಅದನ್ನು ನೀವೇನು ಮಾಡಬೇಕಂದ್ರೆ ಸ್ಕಿಲ್ಸ್ ಅಸೆಸ್ಮೆಂಟ್ ಅಂತ ಇರ್ತೈತಿ. ಅದ್ರೊಳಗೆ ಎಕ್ಸಾಂಪಲ್ಲು ಇಂಜಿನಿಯರ್ಸ್ ಆಸ್ಟ್ರೇಲಿಯಾ, ANMAKey ಅಂತ ಒಂದು ವೆಬ್ಸೈಟ್ ಐತಿ, TRA ಅಂತ ಒಂದು ವೆಬ್ಸೈಟ್ ಐತಿ. ಸ್ಕಿಲ್ಸ್ ಅಸೆಸ್ಮೆಂಟ್ ಅಂತ ನೀವು ಸರ್ಚ್ ಮಾಡಿಬಿಟ್ರೆ ನಿಮಗೆ ಸಾಕಷ್ಟು ವೆಬ್ಸೈಟ್ ಬರ್ತಾವೆ. ನೀವು ಅಲ್ಲೇ ನಿಮ್ಮದು ಇಂಡಿಯನ್ ಸರ್ಟಿಫಿಕೇಟು, ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಏನಿರುತ್ತಲ್ಲ, ನಿಮ್ಮದು ಕ್ವಾಲಿಫಿಕೇಷನದ್ದು, ಅದು ನೀವು ಇಕ್ವಿವೆಲೆಂಟು ಆಸ್ಟ್ರೇಲಿಯನ್ಸ್ ಕ್ವಾಲಿಫಿಕೇಷನ್ಸ್ ಮಾಡಬಹುದು. ಅಕಸ್ಮಾತ್ ಅವರು ಕೇಳಿದ್ರಷ್ಟೇ, ಇಲ್ಲಪ್ಪ ಅಂದ್ರೆ ಅದು ನಿಮಗೆ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಎಷ್ಟು ಹೈ ಪೇ ಜಾಬ್ ಅಪ್ಲೈ ಮಾಡ್ತೀರಿ, ಎಷ್ಟು ನಿಮಗೆ ಜಾಬ್ ರಿಕ್ವೈರ್ಮೆಂಟು, ನೀವು ಹೆಚ್ಚು ಮಾತಾಡಬೇಕಾಗುತ್ತೈತಿ, ನಿಮ್ಗೆ ಹೆಚ್ಚು ಅದ್ರ ಬಗ್ಗೆ ಇಂಗ್ಲೀಷ್ ಜಾಸ್ತಿ ಬೇಕಪ್ಪ ಅಂತಂದಾಗ ಅವ್ರು ನಿಮಗೆ IELTS ಅಂತ ಒಂದು ಎಕ್ಸಾಮ್ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್ ಅಂತ, ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್ ಅಂತ ಇರ್ತೈತಿ. ನಾರ್ಮಲಿ ಎಲ್ಲ ಡಾಕ್ಟರ್ಸು, ಇಂಜಿನಿಯರ್ಸು, ಪ್ರೊಫೆಸರ್ಸ್ ಎಲ್ಲ ಇದನ್ನು ಮಾಡಬೇಕಾಗ್ತೈತಿ. ಆಮೇಲೆ ಇಲ್ಲಪ್ಪ ಅಂದರೆ PTE ಅಂತ ಒಂದು ಕೂಡ ಇರುತ್ತೆ. IT ಇಂಜಿನಿಯರಿಂಗು ಇಂಥವೆಲ್ಲ ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿದವ್ರಿಗೂ ಕೂಡ PTE ಅಂತ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಎರಡರೊಳಗೆ ಒಂದು ಅವ್ರು ನಿಮ್ಗೆ ಕೇಳ್ತಾರೆ. ಅದರೊಳಗೆ ನಿಮ್ದು ಎಷ್ಟು ಇಂಗ್ಲೀಷ್ ಹೆಚ್ಚು ಸ್ಕೋರ್ ಆಗುತ್ತಲ್ಲ ಅಷ್ಟು ನಿಮಗೆ ಜಾಬ್ ಸಿಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಫಸ್ಟ್ ನೀವು ನಿಮ್ಮದು ಯಾವ ಕೆಲಸ ಖಾಲಿ ಐತಿ, ಯಾವ ಕೆಲಸಗಾರರು ಬೇಕಾಗಿದ್ದಾರೆ ಇಲ್ಲಿ ಅನ್ನೋದನ್ನು ನೋಡ್ಕೋಬೇಕು. ಅದನ್ನೆಲ್ಲ ನಿಮ್ಗೆ ಆದಮೇಲೆ ಯಾವ ವೀಸಾ ಅವ್ರು ಕೊಡ್ತಾ ಇದ್ದಾರೆ ನೋಡ್ಕೊಂಡ್ಮೇಲೆ ನೀವು ನಿಮ್ಮದು ರೆಸ್ಯೂಮಿ ಪ್ರಿಪೇರ್ ಮಾಡ್ತೀರಿ, ಕವರ್ ಲೆಟರ್ ಪ್ರಿಪೇರ್ ಮಾಡ್ತೀರಿ. ಅದಾದಮೇಲೆ ನಿಮಗೆ ಕೆಲಸ ಹುಡುಕೊಂತೀರಿ. ಕೆಲಸ ಹುಡುಕಿದ ಮೇಲೆ ನೀವು ಅದನ್ನು ಕೆಲಸಕ್ಕೆ ಅಪ್ಲೈ ಮಾಡ್ತೀರಿ. ಅಂತ ವರ್ಕ್ ಫೋರ್ಸ್ ಆಸ್ಟ್ರೇಲಿಯಾ, ಇಂಡೀಡ್, ಸೀಕ್, ಜೋರಾ, ಲಿಂಕ್ ಇನ್ ಆಸ್ಟ್ರೇಲಿಯಾ, ಇವೆಲ್ಲ ವೆಬ್ಸೈಟ್ ಒಳಗೆ ಈಗ ಅವ್ರ ಕೆಲಸ ನಿಮ್ಗೆ ಸಿಗ್ತಾವೆ. ಲಿಸ್ಟ್ ಆಫ್ ವೇಕೆನ್ಸೀಸ್ ಇರ್ತಾವೆ. ನೀವು ಅಲ್ಲಿ ಹೋಗಿ ನಿಮಗೆ ಯಾವ ಕೆಲಸ ಬೇಕೋ ಅದರ ಅಕಾರ್ಡಿಂಗ್ ಟು ಅದು ಜಾಬ್ ಡಿಸ್ಕ್ರಿಪ್ಷನ್ಸು ಮತ್ತು ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತಾಯಿದ್ದೀರಿ ನೋಡಿಕೊಂಡು ನಿಮ್ಮದೆಲ್ಲ ಕವರ್ ಲೆಟರು, ರೆಸ್ಯೂಮಿ ಎಲ್ಲ ರೆಡಿ ಮಾಡಿ ಅಪ್ಲೈ ಮಾಡ್ತೀರಿ ಕೆಲಸಕ್ಕೆ. ಅಕಸ್ಮಾತ್ ಲಕ್ಕಿಲಿ ಏನೋ ನಿಮ್ಮ ಲಕ್ ಇತ್ತಪ್ಪ ಅಂತಂದರೆ, ಇಲ್ಲ ನೀವು ಅದನ್ನು ಡಿಸರ್ವ್ ಮಾಡ್ತೀರಿ ಇಲ್ಲಿ ಬರಲಿಕ್ಕೆ ಅಂತಂದರೆ ನಿಮಗವರು ಕೆಲಸಕ್ಕೆ ಸೆಲೆಕ್ಟ್ ಮಾಡ್ತಾರೆ. ನಿಮಗವರು ಇಮೇಲ್ ಕಳಿಸ್ತಾರೆ. ಓಕೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ನಿಮ್ಗೆ ಇಮೇಲ್ ಬರ್ತೈತಿ. ಆಮೇಲೆ ಏನು ಮಾಡಬೇಕು ಅಂತಂದರೆ 4th ಸ್ಟೆಪ್ ಇದು, ಗೆಟ್ ವೀಸಾ ನಾಮಿನೇಷನ್ ಫ್ರಾಮ್ ಯುವರ್ ಎಂಪ್ಲಾಯರ್. ಆಸ್ಟ್ರೇಲಿಯನ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಅಫೇರ್ಸಿಂದ ನಿಮಗೊಂದು ಲೆಟರ್ ಬರುತ್ತೆ, ಅಂದರೆ ಇಮೇಲ್ ಬರುತ್ತೆ. ಮತ್ತು ನಿಮ್ಗೆ ಲೆಟರು ಕೂಡ ಕಳಿಸ್ಬೋದು ಮತ್ತು ಇಮೇಲು ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಕೆಲಸಕ್ಕೆ ಅಂತ. ಆಮೇಲೆ ಯಾಕಂದರೆ ನೀವು ಯಾವ ಜಾಬಿಗೆ ಅಪ್ಲೈ ಮಾಡಿರ್ತೀರಲ್ಲ, ಯಾವ ವೀಸಾ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಿರಲ್ಲ, ಈಗ ನಿಮ್ಗೆ ಅವ್ರ ಕೆಲಸ ಸಿಕ್ಕ ಮೇಲೆ ನಿಮ್ಮನ್ನು ಕರೆಸ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು. ಸೊ ನಿಮ್ಗೆ ವೀಸಾನು ಕೂಡ ಕಳಿಸ್ತಾರೆ ಅದ್ರ ಜೊತೆಗೇ, ಬರ್ರಿ. ಓಕೆ, ಸೊ ಅಂಥವ್ರು ನಿಮಗೆ ಆಫರ್ ಮಾಡ್ತಾರೆ, ನಾನು ನಿಮಗೆ ಈ ವೀಸಾ ಕೊಡ್ತೀನಿ, ನೀವು ನಮ್ಮ ಕಂಪ್ನಿಗೆ ಬಂದು ಜಾಯ್ನ್ ಆಗ್ರಿ ಅಂತ ಅವ್ರು ನಿಮಗೆ ಹೇಳ್ತಾರೆ. ಎಕ್ಸಾಂಪಲು ನೀವು ಎಂಪ್ಲಾಯಿ ನಾಮಿನೇಷನ್ ವೀಸಾ ಅಂತ ಹೇಳಿದ್ನಲ್ಲ, ಇಲ್ಲಿ 186 ಸಬ್ ಕ್ಲಾಸ್ 186 ಅಂತ ಹೇಳಿದ್ನಲ್ಲ,
ಸೊ ಅವ್ರು ನಿಮಗೆ ಏನು ಹೇಳ್ತಾರೆ, ನೀವು ನನ್ನ ಜಾಬಿಗೆ ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೇನೆ, ನಾನು ನಿಮಗೆ 186 ವೀಸಾ ಆಫರ್ ಮಾಡ್ತೀನಿ ಬರ್ರಿ ಅಂತ ಹೇಳ್ತಾರೆ ಅವರು. ಆಮೇಲೆ ನೀವೇನು ಮಾಡಬೇಕಂದ್ರೆ, ಅವ್ರು ನಿಮಗೆ ವೀಸಾ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಆದರೆ ನೀವು ಅಪ್ಲಿಕೇಶನಲ್ಲಿ ಫಿಲ್ ಮಾಡಬೇಕಾಗ್ತೈತೆ ಅವಾಗ ನೀವೇನು ಮಾಡಬೇಕು, ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ಅಂತವ್ರು ನಿಮ್ಗೆ ಕೊಡ್ತಾರೆ, ಅದನ್ನು ತೊಗೊಂಡು ಲಾಂಚ್ ಯುವರ್ ವೀಸಾ ಅಪ್ಲಿಕೇಶನ್, ನೀವು ಅದನ್ನು ವೀಸಾ ಅಪ್ಲೈ ಮಾಡಬೇಕು. ನಿಮ್ಗೆ ಅವ್ರು ರೆಫರೆನ್ಸ್ ನಂಬರನ್ನು ಕೊಡ್ತೈತಿ ಗೌರ್ಮೆಂಟ್, ಆಸ್ಟ್ರೇಲಿಯನ್ ಗೌರ್ಮೆಂಟು ಇಲ್ಲ ನಿಮ್ಮ ಕಂಪ್ನಿ ಓನರು ನಿಮ್ಗೆ ಅದನ್ನು TRN ಅಂತ ಒಂದು ನಂಬರನ್ನು ಕೊಡ್ತಾರೆ. ಆ ನಂಬರ್ ನೀವು ಹಾಕ್ಕೊಂಡು ನೀವು ವೀಸಾಕ್ಕೆ ಅಪ್ಲೈ ಮಾಡ್ಬೋದು. ಅಕೌಂಟಿಂದ ಅಂದರೆ ಇಮಿಗ್ರೇಷನ್ ಅಕೌಂಟಿಂದ ನೀವು ವೀಸಾನ ಅಪ್ಲೈ ಮಾಡ್ತೀರಿ. ಅದೇ ವೀಸಾ ಅಪ್ಲೈ ಮಾಡಿದಾಗ ಅವರು ನಿಮಗೆ ಕೆಲವೊಂದು ಪೇಪರ್ಸ್ ಕೇಳ್ತಾರೆ, ಕೆಲವೊಂದು ನಿಮ್ಮ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ನಿಮ್ಮ ಎಂಪ್ಲಾಯರ್ ನಿಮಗೆ TRN ಎಲ್ಲ ಕೊಡ್ತಾರೆ. ಕೊಟ್ಟ ಮೇಲೆ ನೀವು ಅದನ್ನು ನಿಮ್ಮದು ವೀಸಾ ಅಪ್ಲಿಕೇಶನ್ ಒಳಗೆ ಹಾಕ್ತೀರ, ನೀವು ಬರೀತೀರ ಅದ್ರೊಳಗೆ. ಆಮೇಲಿಂದ ನಿಮ್ಮ ವೀಸಾ ಅಪ್ರೂವ್ ಆಗ್ಬೇಕಂತಂದ್ರೆ ನಿಮಗೊಂದವರು ಡಾಕ್ಯುಮೆಂಟ್ಸ್ ನೀವು ಕೊಡಬೇಕಾಗ್ತೈತಿ. ಒಂದು ನಿಮ್ಮದು ಕಂಪ್ಲೀಟ್ ಹೆಲ್ತ್ ಮತ್ತು ಕ್ಯಾರೆಕ್ಟರ್ ಚೆಕ್. ನಿಮ್ದು ಹೆಲ್ತ್ ಎಷ್ಟು ಚಲೋ ಐತಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ನಿಮ್ಗೆ ಅಕಸ್ಮಾತ್ ಮೇಜರ್ ಏನರ ಇಶ್ಯೂಸ್ ಇದ್ರೆ, ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಇತ್ತಂದ್ರೆ ನಿಮ್ಮದು ವೀಸಾ ರಿಜೆಕ್ಟ್ ಆಗ್ತೈತಿ. ಓಕೆ, ಅಕಸ್ಮಾತ್ ನಿಮ್ಮ ಕ್ಯಾರೆಕ್ಟರ್ ಚೆಕ್ ಅಂದರೆ ಅಕಸ್ಮಾತ್ ನೀವು ಏನೋ ಫ್ರಾಡ್ ಮಾಡಿದ್ರಿ, ನಿಮ್ದು ರೆಕಾರ್ಡ್ ಎಲ್ಲ ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ದೊಳಗೆ, ಇಲ್ಲ ಮತ್ತೇನಾರ ಹಿಂಗೆ ರಿಸ್ಕ್ ಇತ್ತು ಆಸ್ಟ್ರೇಲಿಯಾಕ್ಕೆ, ನಿಮ್ದು ಏನಾರ ಹಂಗೆ ಕ್ರಿಮಿನಲ್ ರೆಕಾರ್ಡ್ಸ್ ಇತ್ತಂದ್ರೆ ನಿಮಗೆ ವೀಸಾ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ. ಅವ್ರಿಗೆ ಕೆಲಸ ಕೊಟ್ಟಿದ್ದನ್ನು ಅವರು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆಮೇಲೆ ನಿಮ್ಗೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ತೊಗೋಬೇಕಾಗ್ತೈತಿ. ಇಂಡಿಯನ್ ಗೌರ್ಮೆಂಟ್ ನಿಮಗೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ದೊಳಗೆಲ್ಲ ನಿಮ್ಮದೆಲ್ಲ ಹಿಸ್ಟ್ರಿ ಎಲ್ಲ ನೋಡಿಕೊಂಡು, ಏನಾರು ಕ್ರೈಮ್ ಮಾಡಿದಿರಾ ಇಲ್ಲ ಎಲ್ಲ ನೋಡಿಕೊಂಡು ನಿಮಗವರು ಕ್ಲಿಯರೆನ್ಸ್ ಕೊಡ್ತಾರೆ. ಅಕಸ್ಮಾತ್ ನಿಮ್ದು ಏನಾರ ಅದು ರೆಕಾರ್ಡ್ ಇತ್ತಂದ್ರೆ ನಿಮ್ಮದು ವೀಸಾ ರಿಜೆಕ್ಟ್ ಆಗುತ್ತೆ. ಓಕೆ, ಅದಾದಮೇಲೆ ವೀಸಾ ಗ್ರ್ಯಾಂಟ್ ಮತ್ತು ರಿಲೋಕೇಶನ್. ಒನ್ಸ್ ವೀಸಾ ಇಸ್ ಗ್ರಾಂಟೆಡ್, ಚೆಕ್ ಸ್ಪೆಸಿಫಿಕ್ ಅರೈವಲ್ ಕಂಡೀಷನ್ಸ್ ಆ್ಯಂಡ್ ಪ್ಲ್ಯಾನ್ ಯುವರ್ ಫ್ಲೈಟ್ಸ್. ಸೊ ಒಂದ್ಸಲಿ ನಿಮ್ಮದು ಎಲ್ಲ ನೀವು ಸಬ್ಮಿಟ್ ಮಾಡಿದ್ರಿ, ಅವ್ರು ಹೇಳಿದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕೊಟ್ರಿ, ವೀಸಾ ಅಪ್ಲೈ ಮಾಡಿದ್ರಿ ಅಂತಂದಮೇಲೆ ನಿಮ್ಮದೆಲ್ಲ ಸರಿ ಇತ್ತು, ಪೊಲೀಸ್ ಚೆಕ್ ಎಲ್ಲ ಆಯಿತು, ನಿಮ್ದು ಹೆಲ್ತ್ ಎಲ್ಲ ಸರಿ ಐತಿ, ನೀವು ಫಿಟ್ ಆ್ಯಂಡ್ ಫೈನ್ ಅದರಿ, ಆಸ್ಟ್ರೇಲಿಯಾಗೆ ಬರಬೇಕು ಅಂತಂದ್ಕೊಳ್ಳೇನ ಅವ್ರು ನಿಮ್ಮದು ವೀಸಾ ನಿಮಗೆ ಅಪ್ರೂವ್ ಮಾಡ್ತಾರೆ, ನಿಮಗೆ ವೀಸಾ ಸಿಕ್ಬಿಡ್ತೈತಿ. ಅಂದರೆ ಆಸ್ಟ್ರೇಲಿಯನ್ ಗೌರ್ಮೆಂಟು ನಿಮಗೆ ಪರ್ಮಿಷನ್ ಕೊಟ್ಬಿಡ್ತೈತಿ, ಬರ್ರಿ ನೀವೀಗ ಬರಬಹುದು, ಆಸ್ಟ್ರೇಲಿಯಾಗೆ ಬಂದು ನೀವು ಇಲ್ಲೇ ಕೆಲಸ ಮಾಡಬಹುದು ಅನ್ನೋದನ್ನು ನಿಮಗೆ ಪರ್ಮಿಷನ್ನ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಕೊಡುತ್ತೆ ವೀಸಾ ಮುಖಾಂತರ. ಸೊ ಅದಾದಮೇಲೆ ಏನು ವೀಸಾ ಕಂಡೀಷನ್ಸ್ ಅದಾವು, ನೀವು ಯಾವ ಊರಿಗೆ ಬಂದಿರಾಕತ್ತೀರಿ, ನಿಮ್ಮ ಕೆಲಸ ಎಲ್ಲೈತಿ ಎಲ್ಲ ನೋಡಿಕೊಂಡು ಬಂದ ತಕ್ಷಣ ನೀವು ಎಲ್ಲಿರೋದು ಅದನ್ನೆಲ್ಲ ನೋಡ್ಕೊಬೇಕು. ನೋಡ್ಕೊಂಡ್ಮೇಲೆ ನೀವು ನಿಮ್ಮದು ಫ್ಲೈಟನ್ನು ಬುಕ್ ಮಾಡ್ತೀರಿ. ಫ್ಲೈಟ್ ಬುಕ್ ಮಾಡಿಬಿಟ್ಟು ಸೀದಾ ಆಸ್ಟ್ರೇಲಿಯಾಕ್ಕೆ ನೀವು ಬಂದುಬಿಡ್ತೀರಿ. ಇದು ಆಸ್ಟ್ರೇಲಿಯಾಕ್ಕೆ ಬರಬೇಕಾದ್ರೆ ಇವೆಲ್ಲ ನೀವು ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಅಕಸ್ಮಾತ್ ನಿಮ್ಗೆ ಕೆಲಸ ಸಿಗಲಿಲ್ಲ, ನಿಮಗೆ ಕೆಲಸದ ಆಫರ್ ಸಿಗಲಿಲ್ಲ ಅಂತಂದರೆ ಏನು ಮಾಡಬೇಕು? ವಿದೌಟ್ ಎ ಜಾಬ್ ಕೂಡ ನೀವು ಆಸ್ಟ್ರೇಲಿಯಾಕ್ಕೆ ಬರಲಿಕ್ಕೆ ಸಾಧ್ಯನಾ? ಅವಾಗ ಏನು ಮಾಡಬೇಕು? ಸಿಗಲಿಲ್ಲಪ್ಪ ಅಂದರೆ ಅದು ನಿಮ್ದು ಅಪ್ಲಿಕೇಶನ್ನು ಅವೆಲ್ಲ ವೆಬ್ಸೈಟ್ನೊಳಗೆ ಇರ್ತಾವೆ. ಅದನ್ನೇ ಅಪ್ಲಿಕೇಶನ್ ನೀವೇನು ಮಾಡಬೇಕಂದ್ರೆ, ಅಪ್ಲೈ ಫಾರ್ ಪಾಯಿಂಟ್ ಬೇಸ್ಡ್ ಪರ್ಮನೆಂಟ್ ರೆಸಿಡೆನ್ಸಿ PR ವೀಸಾಸ್. ಕೆಲವೊಂದು ಪರ್ಮನೆಂಟ್ ರೆಸಿಡೆನ್ಸಿ ನಿಮಗೆ ಪಾಯಿಂಟ್ ಬೇಸ್ಡ್ ಅಂತಾರೆ, ಕೆಲವೊಂದು ಪಾಯಿಂಟ್ ಬೇಸ್ಡ್ ಅಂದರೆ ಏನು ಅಂತಂದರೆ, ನಿಮ್ಮದು ಎಷ್ಟು ವಯಸ್ಸೈತಿ, ನಿಮ್ಮದು ಇಂಗ್ಲೀಷ್ ಲ್ಯಾಂಗ್ವೇಜು ಎಷ್ಟು ಚಲೋ ಐತಿ, ನೀವು ಇಂಗ್ಲೀಷ್ ಎಷ್ಟು ಚಲೋ ಮಾತಾಡ್ತೀರಿ. ಸೊ ಇಲ್ಲಿ ಹೇಳ್ತೀನಿ ತಡ್ರಿ ನಮ್ಮೆ. ಅಪ್ಲೈ ಫಾರ್ ಪಾಯಿಂಟ್ ಬೇಸ್ಡ್ ರೆಸಿಡೆನ್ಸಿ ಪರ್ಮನೆಂಟ್ ರೆಸಿಡೆನ್ಸಿ ವೀಸಾಸ್, ಪಾಯಿಂಟ್ ಬೇಸ್ಡ್ PR ವೀಸಾಸ್ ಅಂತಾರೆ. ಓಕೆ, ನೀವು ಸರ್ಚ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸಬ್ಮಿಟ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ EOI ಯೂಸಿಂಗ್ ಆಸ್ಟ್ರೇಲಿಯನ್ ಸ್ಕಿಲ್ ಸೆಲೆಕ್ಟ್ ಪೋರ್ಟಲ್. ಆಸ್ಟ್ರೇಲಿಯನ್ ಸ್ಕಿಲ್ ಸೆಲೆಕ್ಟ್ ಪೋರ್ಟಲ್ ಅಂತ ನೀವು ಸರ್ಚ್ ಮಾಡಿದರೆ ಅಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್. ನೀವು ಅಲ್ಲಿ
ಸಬ್ಮಿಟ್ ಮಾಡಲಿಕ್ಕೆ. ಆ ಫಾರ್ಮ್ ನೀವು ಫಿಲ್ ಮಾಡಿಬಿಟ್ರೆ ನಿಮ್ಮದು ನನಗಿಲ್ಲೇ ಆಸ್ಟ್ರೇಲಿಯಾಗೆ ಬಂದು ನನಗೆ PR ತೊಗೊಂಡು ಇಲ್ಲಿ ಇರೋದು ಮನಸ್ಸೈತಿ ಅನ್ನೋದು ನೀವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನೀವಲ್ಲಿ ಹಾಕಿದ್ರಿ. ಅದಕ್ಕೆ ನೀವೇನು ನಿಮಗೂ ಕೂಡ ಇಲ್ಲಿ ಬರೋ ಚಾನ್ಸಸ್ ಇರ್ತಾವೆ. ನೀವು ಅಂದರೆ ನಿಮ್ಮ ಸ್ಕಿಲ್ ಭಾಳ ಚಲೋ ಇತ್ತು, ನೀವು ಭಾಳ ಹೈ ಎಜುಕೇಟೆಡ್ ಇದ್ದೀರಿ, ಆಮೇಲೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಐತಿ, ನೀವು ರಿಯಲಿ ಆಸ್ಟ್ರೇಲಿಯಾಕ್ಕೆ ಒಳ್ಳೇದು ಮಾಡಲಿಕ್ಕೆ ಆಗುತ್ತೆ, ನಿಮ್ಮಿಂದ ಬೇಕೇ ಬೇಕು ಅಂತ ನಿಮಗೆ ಅನಿಸಿದರೆ ನೀವೇನು ಮಾಡ್ತೀರಿ ಅಂದರೆ ಇಲ್ಲಿ ನಿಮ್ಮದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟನ್ನು ನೀವು ಫಾರ್ಮು ಫಿಲ್ ಮಾಡ್ತೀರಾ. ಅದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ಸು ಒಂದಿಷ್ಟು ಅದಾವೆ. ನಿಮ್ಗೆ 65 ಪಾಯಿಂಟ್ಸ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇರಲೇಬೇಕು. ಮಿನಿಮಮ್ ಯಾರ್ದು ಹೆಚ್ಚು ಪಾಯಿಂಟ್ಸ್ ಇರ್ತಾವಲ್ಲ ಅವ್ರಿಗೆ ಹೆಚ್ಚು ಚಾನ್ಸಸ್ ಇರ್ತಾವೆ ಆಸ್ಟ್ರೇಲಿಯಾಕ್ಕೆ ಬರಲಿಕ್ಕೆ, ಪರ್ಮನೆಂಟ್ ರೆಸಿಡೆನ್ಸಿ ತೊಗೊಂಡು ಬರಲಿಕ್ಕೆ. ನೀವು ಇಲ್ಲೇ ಪರ್ಮನೆಂಟ್ ರೆಸಿಡೆನ್ಸಿ ಆಗಬೇಕಪ್ಪ ಅಂತಂದ್ರೆ ಮಿನಿಮಮ್ 65 ಪಾಯಿಂಟ್ದಿಂದ ನೀವು 100 ತನಕ ಹೋಗ್ಬೋದು. ನಿಮಗೆ ಹೆಚ್ಚು ಪಾಯಿಂಟ್ ಎಷ್ಟು ಪಾಯಿಂಟ್ಸ್ ನಿಮಗೆ ಸಿಗ್ತಾವೋ ಅಷ್ಟು ನಿಮಗೆ ಚಾನ್ಸ್ ಜಾಸ್ತಿ ಇರ್ತಾವೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಎಷ್ಟು ಸಣ್ಣ ವಯಸ್ಸು ಇರ್ತೈತಿ ಅಷ್ಟು ಸಣ್ಣ ವಯಸ್ಸಿಗೆ ಬರಬೇಕು, 18+ ಆಗಿರ್ಬೇಕಷ್ಟೆ. ಆಮೇಲೆ ಲ್ಯಾಂಗ್ವೇಜು ಭಾಳ ಚಲೋ ಇಂಗ್ಲೀಷ್ ಇರಬೇಕು. ನಿಮ್ಮದು ಎಕ್ಸಾಮ್ ಮಾಡ್ಕೊತಿರಲ್ಲ, IELTS PTE ಅಂತ ಹೇಳಿದ್ನಲ್ಲ, ಇದು ಎಕ್ಸಾಮನ್ನು ನೀವು ಹೈ ಸ್ಕೋರ್ ಮಾಡ್ಕೊಂಡಿರ್ಬೇಕು. ಹೈ ಸ್ಕೋರ್ ಎಕ್ಸಾಮ್ ಆಗಿರ್ಬೇಕು, ಅದು ಹೈ ಸ್ಕೋರ್ ಆಗಿರ್ಬೇಕು. ಅದು ನಿಮ್ಮದು ಭಾಳ ಚಲೋ ಇಂಗ್ಲೀಷ್ ಇರಬೇಕು. ಮತ್ತು ನೀವೇನಾದರೂ ಅಚೀವ್ಮೆಂಟ್ ಮಾಡಿರಬೇಕು ಲೈಫ್ನಲ್ಲಿ, ಅವೆಲ್ಲ ಕನ್ಸಿಡರ್ ಮಾಡ್ತಾರೆ ಅವರು. ಆಮೇಲೆ ನಿಮ್ಮದು ಎಕ್ಸ್ಪೀರಿಯೆನ್ಸ್ ಭಾಳ ವರ್ಷದ ಎಕ್ಸ್ಪೀರಿಯೆನ್ಸ್ ಇತ್ತು, ಆಮೇಲೆ ನಿಮ್ಮದು ಎಜುಕೇಷನ್ ಭಾಳ ಚಲೋ ಇತ್ತು, ಇವೆಲ್ಲ ನೋಡ್ತಾರೆ ಅವರು. ಇವನ್ನೆಲ್ಲ ನೋಡಿದ ಮೇಲೆ ಅದರ ಅಕಾರ್ಡಿಂಗ್ ನಿಮ್ಗೆ ಅವರು ಪಾಯಿಂಟ್ಸ್ ಕೊಡ್ತಾರೆ. ಮಿನಿಮಮ್ 65ದಿಂದ 100 ತನಕ ನಿಮ್ಮದು ಎಷ್ಟು ಹೆಚ್ಚು ಪಾಯಿಂಟ್ಸ್ ಇರುತ್ತಲ್ಲ ಅಷ್ಟು ನಿಮಗೆ PR ಸಿಗೋ ಚಾನ್ಸಸ್ ಇರ್ತಾವೆ. ಸೊ ಇವತ್ತು ನಾನು ಎಷ್ಟು ಸಾಧ್ಯ ಅಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಡೈರೆಕ್ಟ್ ಕೆಲಸ ಹುಡ್ಕೊಂಡು ಆಸ್ಟ್ರೇಲಿಯಾಕ್ಕೆ ಬರಬೇಕಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಲಿಕ್ಕೆ ಇವತ್ತು ಪ್ರಯತ್ನ ಮಾಡೀನಿ. ಇದು ಜೊತೆಗೇ ನೀವು ಆಸ್ಟ್ರೇಲಿಯಾದ ಎಲ್ಲ ವೆಬ್ಸೈಟ್ ಎಲ್ಲ ನೀವು ನೋಡ್ತಾ ಇರಿ, ಗೌರ್ಮೆಂಟ್ ವೆಬ್ಸೈಟ್ ನೋಡಿ ಅದ್ರ ಬಗ್ಗೆ ತಿಳ್ಕೊರಿ, ಪೂರ್ತಿ ಸ್ಟಡಿ ಮಾಡ್ಕೊರಿ. ಎಲ್ಲ ಮಾಡ್ಕೊಂಡ್ಮೇಲೆ ನಿಮಗಿಲ್ಲಿ ಬರಬೇಕು ಅಂತಿದ್ರೆ ಪೂರ್ತಿಯಾಗಿ ಚಂದಂಗೆ ಒಂದು ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊರಿ, ಸರಿಯಾಗಿ ಕವರ್ ಲೆಟ್ರ್ ಕ್ರಿಯೇಟ್ ಮಾಡಿರಿ. ಕೆಲವೊಬ್ರು ನನಗೆ ಹೇಳ್ತಿರ್ತಾರೆ ನಾನು ಮಾಸ್ಟರ್ಸ್ ಮಾಡೀನಿ ನನಗೆ ಕೆಲಸ ಸಿಗುತ್ತಾ, ಹಂಗಂತೇನಿರೋದಿಲ್ಲ. ನೀವು ಜಸ್ಟ್ PUC ಮಾಡ್ಕೊಂಡು ಬರ್ಬೋದು, ನೀವು 10th ಪಾಸಾಗಿನೂ ಬರ್ಬೋದು. ಬೇಕಾದ ಜಾಬ್ ಕೆಲಸ ನೀವು ಡಿಗ್ರಿ ಮಾಡಿದರೆ ಸಿಗುತ್ತೆ ಅಂತೇನಿಲ್ಲ. ನೀವು 10th ಪಾಸಾಗಿ ITI ಮಾಡಿರ್ತೀರಲ್ಲ ಅವ್ರಿಗೂ ಸಿಗುತ್ತೆ, ಡಿಪ್ಲೊಮಾ ಆದವ್ರಿಗೂ ಸಿಗುತ್ತೆ. ಸೊ ಯಾವುದೇ ನೀವು ಕೆಲಸ ಇರಲಿ ನಿಮ್ಮ ಸ್ಕಿಲ್ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಎಂಥ ಕೆಲಸಗಾರರು ಬೇಕು ಅದು ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಮ್ಮೆ ಏನಾಗ್ತೈತಲ್ಲ ಅವ್ರಿಗೆ ಕಾರ್ಪೆಂಟ್ರಿ ಕೆಲಸ ಬೇಕಾಗಿರ್ತೈತೆ. ನೀವು ಮಾಸ್ಟರ್ಸ್ ಮಾಡೀನಿ ನನಗೆ ಕೊಡು ಅಂದರೆ ಹಂಗೆ ಇರೋದಿಲ್ಲ. ಅದಕ್ಕೆ ಜಾಬಿಗೆ ಏನು ಕೆಲಸ ಎಷ್ಟು ಬೇಕು ಅಷ್ಟೇ ಕೊಡಬೇಕು. ಈಗ ನೀವು ಅವರು ಡಿಪ್ಲೊಮಾ ಕೇಳಿದ್ದಾರೆ ಅಂತ ಅಂದ್ಕೊಟ್ರೆ ನಿಮ್ಮ ಡಿಪ್ಲೊಮಾ ಅಷ್ಟೇ ಕೊಡಬೇಕು. ನೀವು ನಂದು ITI ನಂದು ಇಂಜಿನಿಯರಿಂಗ್ ಆಗೈತಿ ಅಂತ ಏನು ಅವಶ್ಯಕತೆ ಇಲ್ಲ. ಅವ್ರು ಎಷ್ಟು ಕೇಳಿದ್ದಾರೆ ಅಷ್ಟೇ ಕೊಡಬೇಕು. ಕೆಲವೊಮ್ಮವರು ಫಾರ್ಮರ್ಸಿಗೆ ಕರಿತಿರ್ತಾರೆ, ಇಂಡಿಯಾದಿಂದ ಫಾರ್ಮರ್ಸನ್ನ ಇಲ್ಲಿ ವೀಸಾ ಕೊಟ್ಟು ಕರ್ಸ್ಕೊತಿರ್ತಾರೆ. ಅವರು ಅದ್ರೊಳಗೆ ಏನಿರ್ತೈತೆ ಅಂದ್ರೆ ಫ್ರೂಟ್ ಪಿಕ್ಕಿಂಗ್ ಹಿಂಗಿರ್ತೈತಿ. ಫ್ರೂಟನ್ನು ಹೋಗಿ ಅವರು ಕಿತ್ಕೊಂಡ್ಬರೋದು ಅಷ್ಟೇ ಕೆಲಸ ಅವ್ರದ್ದು. ಅದಕ್ಕೆ ನೀವು ಮಾಸ್ಟರ್ಸ್ ಆಗಿರಬೇಕು ಅದು ಇದು ಏನೂ ಇರೋದಿಲ್ಲ. ಅವ್ರು ಎಷ್ಟು ಹೇಳ್ಯಾರ ನಿಮಗೆ ಬರುತ್ತಾ, ಎಕ್ಸ್ಪೀರಿಯನ್ಸ್ ಐತಿ ಅದರೊಳಗೆ ಅನ್ನಷ್ಟೆ ಅಲ್ಲ. ಸೊ ಈ ರೀತಿ ಇರುತ್ತೆ. ಅವ್ರು ಏನು ಕೇಳಿದ್ದಾರೆ ಜಾಬ್ ಡಿಸ್ಕ್ರಿಪ್ಷನ್ಸ್ ಒಳಗೆ ಅವ್ರಿಗೆ ಏನು ಬೇಕಾಗೈತಿ, ಎಂಥ ಸ್ಕಿಲ್ಸ್ ಬೇಕಾಗ್ಯಾವ ಅವನ್ನಷ್ಟೇ ನೋಡಿಕೊಂಡು ಅವು ಸ್ಕಿಲ್ಸ್ ನಿಮ್ಮ ಕಡೆ ಇದ್ದರೆ ಅವನ್ನ ಸ್ಕಿಲ್ ಸೆಕ್ಷನ್ ಒಳಗೆ ಬರೆದ್ಬಿಡಿ. ಸರಿಯಾಗಿ ಕವರ್ ಲೆಟರ್ ಒಳಗೆ ನಿಮಗೆ ಯಾಕೆ ಬರಬೇಕಂತೈತೆ ಆಸ್ಟ್ರೇಲಿಯಾಕ್ಕೆ, ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಅದಾವೆ ಅವನ್ನೆಲ್ಲ ನೀವು ಬರೋದು ಸೀದಾ ಸರಿಯಾಗಿ ನೀಟಾಗಿ ಬರೋದು ಕೊಟ್ಬಿಟ್ರೆ ಅವ್ರಿಗೆ ನೀವು ಅವ್ರು ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಅವರು ವೀಸಾ ಕಳಿಸ್ತಾರೆ, ನಿಮಗೆ ಕೆಲಸ ಇಲ್ಲಿ ಸಿಗುತ್ತೆ. ಸೊ ಪ್ರಯತ್ನ ಮಾಡಿ. ಇವೆಲ್ಲ ಲಿಂಕ್ ಏನು ನೀವು ಅಪ್ಲೈ ಮಾಡ್ತಾ ಇದ್ದೀರಲ್ಲ, ಈಗ ಇವೆಲ್ಲ ವೆಬ್ಸೈಟ್ ಹೇಳಿದ್ನಲ್ಲ, ಇಲ್ಲೇನು ನೀವು ದುಡ್ಡು ಕೊಡಬೇಕಾಗಿಲ್ಲ ಯಾರಿಗೂ. ನಿಮ್ಮದು ಬ್ಯಾಂಕ್ ಅಕೌಂಟ್ ಬರೀಲಿಕ್ಕೆ ಹೋಗಬೇಡಿ, ನಿಮ್ಮದೇನು ಪರ್ಸ್ನಲ್ ಇನ್ಫಾರ್ಮೇಷನ್ ಪೂರ್ತಿ ಬರೀಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ರಿಸ್ಕ್ ಆಗ್ತೈತಿ. ನೀವು ಎಲ್ಲಿರ್ತೀರಿ ಎಕ್ಸಾಕ್ಟ್ ಮನಿ ಅಡ್ರೆಸ್ ಬರೆಯೋದಿರಲಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡೋದಿರಲಿ, ಇಂಥವೇನು ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಯಾರಿಗೂ ನೀವೀಗ ಡೈರೆಕ್ಟಿಗೆ ಜಾಬ್ ಅಪ್ಲೈ ಮಾಡಿದ್ರೆ ನಿಮ್ಮ ದುಡ್ಡು ಕೊಟ್ಟರೆ ಕೆಲಸ ಸಿಗುತ್ತೆ ಅಂತೇನಿಲ್ಲ. ಸೊ ಎಲ್ಲೂ ಕೆಲಸ ಫ್ರೀ ಅಪ್ಲೈ ಮಾಡೋದಿರುತ್ತೆ. ಅವ್ರು ನಿಮ್ಮನ್ನ ಬೇಕಾಗಿದ್ದಾರೆ, ನೀವು ಬೇಕು ಅವ್ರಿಗೆ ಅಂದರೆ ಅವ್ರು ನಿಮಗೆ ಸೆಲೆಕ್ಟ್ ಮಾಡಿ ನಿಮಗೆ ವೀಸಾನ
ಗ್ರ್ಯಾಂಟ್ ಮಾಡ್ತದೆ. ಸೊ ಇಷ್ಟೇ ಇರುತ್ತೆ. ಸೊ ನೀವು ಇದೇ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ನಾ ಮತ್ತೆ ಮುಂದಿನ ವ್ಲಾಗೊಳಿಗೆ ಏನು ಮಾಡ್ತೀನಿ ಅಂದರೆ ಬೇರೆ ಬೇರೆ ಪರ್ಟಿಕ್ಯುಲರ್ ವೀಸಾಕ್ಕೆ ಏನೇನು ಕಂಡೀಷನ್ಸ್ ಅದಾವೆ ಅವನ್ನೆಲ್ಲ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಮಗೆಲ್ಲ ಹೆಂಗೆ ಇಲ್ಲಿ ಕೆಲಸ ಸಿಕ್ಕಿದೆ, ಇಷ್ಟೆಲ್ಲ ಜನ ಹೆಂಗೆ ಇಲ್ಲೆಲ್ಲ ಆಸ್ಟ್ರೇಲಿಯಾಕ್ಕೆ ಕೆಲಸ ತೊಗೊಂಡು ಬಂದಿದ್ದಾರಲ್ಲ, ನಿಮಗೂ ಕೂಡ ಅದೇ ರೀತಿ ಚಾನ್ಸ್ ಸಿಗಲಿ, ನೀವು ಆಸ್ಟ್ರೇಲಿಯಾಕ್ಕೆ ಬರಲಿ ಅಂತ ನಂದೊಂದು ಹಾರೈಕೆ. ಸೊ ಈಗ ನಾನು ನಿಮ್ಗೆ ಫ್ಲೋ ಚಾರ್ಟ್ ಎಲ್ಲ ಮಾಡಿ ತೋರಿಸಿದೆ. ಆಸ್ಟ್ರೇಲಿಯಾಕ್ಕೆ ಬರಬೇಕಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಎಷ್ಟು ಸಾಧ್ಯ ನನ್ನಿಂದ ಅಷ್ಟು ನಾನು ನಿಮ್ಗೆ ಹೇಳ್ಕೊಟ್ಟೆ. ಆದರೂ ಕೂಡ ಪ್ರತಿ ವರ್ಷ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಕ್ಕೊತ ಇರ್ತಾವೆ, ವೀಸಾ ಕಂಡೀಷನ್ಸ್ ಎಲ್ಲ ಚೇಂಜ್ ಆಕ್ಕೊತ ಇರ್ತಾವೆ. ಸೊ ನೀವು ಅದನ್ನೆಲ್ಲ ರೆಫರ್ ಮಾಡಿ ಆ ವೀಸಾ ಕಂಡೀಷನನ್ನು ನೀವು ಪೂರ್ತಿ ನೀವು ಮಾಡಿದರೆ ನಿಮಗೆ ಕೆಲಸ ಖಂಡಿತ ಸಿಗುತ್ತೆ ಅಂತ ನನ್ನದೊಂದು ಅನಿಸಿಕೆ. ಸೊ ಏನು ಮಾಡಿ ಅಂದರೆ ನೀವು ಪ್ರತಿ ಸಲ ಅಪ್ಲೈ ಮಾಡೋಕ್ಕಿಂತ ಮೊದಲು ಗೌರ್ಮೆಂಟ್ ವೆಬ್ಸೈಟಿಗೆ ಹೋಗಿ ಆ ವೀಸಾ ನಂಬರ್ ಹಾಕಿ ಅದೇ ಸೇಮ್ ಇದೇ ಪ್ರೊಸೀಜರನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಯಾವ ರೀತಿ ವೀಸಾ ಕಂಡೀಷನ್ಸ್ ಅದಾವು, ಯಾವ ರೀತಿ ಅಪ್ಲೈ ಮಾಡಬೇಕು, ಏನು ಸ್ಕಿಲ್ಸ್ ಅವ್ರು ಕೇಳ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತೈತಿ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾಯಿರಿ. ಇವತ್ತು ಅಕಸ್ಮಾತ್ ಒಂದೇ ಚಾನ್ಸಿಗೆ ಕೆಲಸ ಸಿಗಲಿಲ್ಲ ಅಂದರೆ ಮತ್ತೆ ಅಪ್ಲೈ ಮಾಡ್ತಾಯಿರಿ. ಯಾಕಂದರೆ ಇದೇನು ಅಪ್ಲೈ ಮಾಡೋದಕ್ಕೆ ಏನು ದುಡ್ಡು ಏನು ಖರ್ಚಾಗೋದಿಲ್ಲ. ಜಸ್ಟ್ ಅದನ್ನು ಒಂದ್ಸಲ ನೀವು ರೆಸ್ಯೂಮಿ ಕವರ್ ಲೆಟರ್ ನೀವು ಸೇವ್ ಮಾಡ್ಕೊಂಡ್ಬಿಟ್ರೆ ನಿಮ್ಮದು ಕಂಪ್ಯೂಟರ್ ಒಳಗೆ, ನಿಮ್ಮ ಲ್ಯಾಪ್ಟಾಪ್ ಒಳಗೆ ಜಸ್ಟ್ ನೀವು ಸ್ವಲ್ಪ ಎಡಿಟ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊತ ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತಾಯಿದ್ದೀರಿ, ಸರಿಯಾಗಿ ಯಾವ ಕಂಪ್ನಿ ಹೆಸರು, ಅದನ್ನು ಏನೇನು ಹೇಳಿದಾರಲ್ಲ ಕರೆಕ್ಟಾಗಿ ಅವ್ರ ಜಾಬ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ನೋಡಿಕೊಂಡು ಆ ರೀತಿ ಅದನ್ನು ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಅಷ್ಟೇ ಕೆಲಸ. ಅಪ್ಲೋಡ್ ಮಾಡ್ತಾಯಿರಿ. ಇವತ್ತೆಲ್ಲ ನಾಳೆ ನಿಮಗೂ ಕೆಲಸ ಸಿಗುತ್ತೆ. ಏನಾಗುತ್ತೆ, ತುಂಬ ಕಾಂಪಿಟೇಷನ್ ಇದೆ ಈಗೆಲ್ಲ. ಎಲ್ಲ ದೇಶದಿಂದ ಜನ ಬರ್ತಿರ್ತಾರೆ. ಮೊದಲೇ ಅಷ್ಟು ಡಿಫಿಕಲ್ಟ್ ಇತ್ತು, ಈಗಂತೂ ಇನ್ನೂ ಹೆಚ್ಚು ಡಿಫಿಕಲ್ಟ್ ಇದೆ. ಸೊ ಆದರೂ ಕೂಡ ನಿಮಗೂ ಆಸ್ಟ್ರೇಲಿಯಾಕ್ಕೆ ಬರುವಂಗಾಗಲಿ, ನಿಮಗೂ ಚೆನ್ನಾಗಿ ಇಲ್ಲಿ ಕೆಲಸ ಸಿಗಲಿ ಅಂತ ಒಂದು ಹಾರೈಕೆಯೊಂದಿಗೆ ನಾನು ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ಮುಂದಿನ ವ್ಲಾಗ್ದೊಳಗೆ ನಾನು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್.